ನಮಸ್ಕಾರ ಸ್ನೇಹಿತರೆ. ಈ ದಿನ ನವರಾತ್ರಿಯ 2ನೇ ದಿನದ ಅಲಂಕಾರ ಶ್ರೀ ಗಡಿಚೋಡು ಮಾರಮ್ಮನವರದು. ಹಾಗೆ ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ. 2ನೇ ದಿನದ ನವರಾತ್ರಿಯ ಮಾಹಿತಿಯನ್ನು ನಿಮಗೆ ತಿಳಿಸುತ್ತಿದ್ದೇನೆ. ನವರಾತ್ರಿಯ 2ನೇ ದಿನದಂದು ಶ್ರೀದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಈ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದರಿಂದ ತ್ಯಾಗ, ವೈರಾಗ್ಯ, ಸದಾಚಾರ ಮತ್ತು ಸಂಯಮ ವೃದ್ಧಿಯಾಗುತ್ತದೆ. ಬ್ರಹ್ಮಚಾರಿಣಿ ರೂಪದಲ್ಲಿ ದೇವಿಯು ಬಲಗೈಯಲ್ಲಿ ಜಪಮಣಿಯು ಹಾಗೂ ಎಡಗೈಯಲ್ಲಿ ಕಮಂಡಲವಿರುತ್ತದೆ. ಈ ಬ್ರಹ್ಮಚಾರಿಣಿ ರೂಪದ ವಿಶೇಷವೇನೆಂದರೆ ಶ್ರೀದೇವಿಯು ಜಗದ ಒಡೆಯನಾದ ಪರಶಿವನನ್ನು ವಿವಾಹವಾಗಲು ಬಹು ವಿಶೇಷ ರೀತಿಯಲ್ಲಿ ಶಿವನನ್ನು ಆರಾಧಿಸುತ್ತಾಳೆ. 100 ವರ್ಷಗಳ ಕಾಲ ಬರೀ ಹಣ್ಣುಗಳನ್ನು ತಿನ್ನುತ್ತಾ ಹಾಗೂ 3 ವರ್ಷಗಳ ಕಾಲ ಮರದ ಎಲೆಗಳನ್ನು ತಿನ್ನುತ್ತಾ ಮತ್ತು ಇನ್ನು 3 ವರ್ಷಗಳ ಕಾಲ ಶಿವನ ಬಲು ಪ್ರಿಯವಾದ ಬಿಲ್ವಪತ್ರೆಯನ್ನು ಸೇವಿಸುತ್ತಾ ಪರಶಿವನನ್ನು ಪಡೆಯಲು ಈ ಕಠಿಣ ತಪಸ್ಸನ್ನು ಮಾಡಿ ಶ್ರೀದೇವಿಯು ಪರಶಿವನನ್ನು ವಿವಾಹವಾಗುತ್ತಾಳೆ. ವಿವಾಹವಾಗಿ ಅರ್ಧನಾರೀಶ್ವರನಾಗಿ ಹಾಗೂ ಜಗನ್ಮಾತೆಯಾಗಿ ಪಾರ್ವತಿ ದೇವಿಯ ರೂಪದಲ್ಲಿ ಜಗತ್ತನ್ನೇ ಸಲುವ ತಾಯಿಯಾಗಿ ನೆಲೆಸಿರುವವಳು ಎಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ನವರಾತ್ರಿಯ 2ನೇ ದಿನದಂದು ಶ್ರೀದೇವಿಯನ್ನು ಬ್ರಹ್ಮಚಾರಿಣಿ ಎಂಬ ರೂಪದಿಂದ ಪೂಜಿಸಲ್ಪಡುತ್ತಾಳೆ. ಶ್ರೀದೇವಿಯ ದಿವ್ಯ ದೃಷ್ಟಿಗೆ ಹಾಗೂ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಇಂದು ಶ್ರೀ ಗಡಿಚೋಡು ಮಾರಮ್ಮ ಬ್ರಹ್ಮಚಾರಿಣಿ ರೂಪದಲ್ಲಿ ಶ್ವೇತ ವಸ್ತ್ರ ಧರಿಸಿ ಪರಿಮಳ ಹೂಗಳಿಂದ ಅಲಂಕಾರಗೊಂಡು ಬರುವಂಥ ಭಕ್ತಾದಿಗಳನ್ನು ಅವರ ಆಸೆಗಳನ್ನು ಈಡೇರಿಸುವ ಜಗನ್ಮಾತೆಯಾಗಿ ಕಂಗೊಳಿಸಿದ ಕ್ಷಣ. ಸರ್ವೇ ಜನ ಸುಖಿನೋ ಭವಂತು. ನಿಮಗೆಲ್ಲ ಈ ಮಾಹಿತಿ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತಿದ್ದೇನೆ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ನವರಾತ್ರಿಯ 9 ದಿನದ ಅಪ್ಡೇಟ್, ನಮ್ಮ ಗ್ರಾಮದ ಶ್ರೀ ಗಡಿಚೋಡು ಮಾರಮ್ಮ ದೇವಿಯ ಅಲಂಕಾರವನ್ನು ವಿಡಿಯೋ ಮಾಡಿ ನಿಮಗೆ ಪ್ರತಿದಿನದ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ಪೂಜೆ ಮತ್ತು ಪ್ರಸಾದ ಎಲ್ಲವನ್ನು ಹಂಚುವುದರ ಬಗ್ಗೆ ಎಲ್ಲದನ್ನು ಮಾಹಿತಿ ಕೊಡ್ತಾ ಇದ್ದೇನೆ. ಇದೆಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ನನ್ನ ಹೊಸ ಚಾನಲ್ ಅನಿತಾ ಲಕ್ಷ್ಮಿ 4122ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೊಸದಾಗಿ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಹೆಚ್ಚಿಗೆ ಬೇಕು. ಹಾಗೆ ನಿಮಗೆ ನಮ್ಮ ದೇವಿಯ ಅಲಂಕಾರ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಮಗೆ ನೀವು ತಿಳಿಸೋದ್ರಿಂದ ಇನ್ನೊಂದಷ್ಟು ನಮಗೆ ವಿಡಿಯೋ ಮಾಡೋಕ್ಕೆ ಉತ್ಸಾಹ, ಹುಮ್ಮಸ್ಸು ಬರುತ್ತೆ. ಹಾಗಾಗಿ ಪ್ಲೀಸ್ ದಯವಿಟ್ಟು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ, ನನಗೂ ಸಪೋರ್ಟ್ ಸಿಕ್ಕಾಗುತ್ತೆ. ಹಾಗೆ ನಮ್ಮ ಗ್ರಾಮದ ದೇವಿಯ ಅಲಂಕಾರ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ಹಾಗೆ ನಮ್ಮ ಗ್ರಾಮ ದೇವಿ ನಿಮಗೆಲ್ಲರಿಗೂ ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಶುಭರಾತ್ರಿ.